ಎಲ್ಲ ಮಾಧ್ಯಮ ಮಿತ್ರರೇ, ಇಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ. ಹೀಗಿರುವಾಗ ಈ ನಮ್ಮ ಕಾಲೇಜಿನಲ್ಲಿ ಈ ದಿನ ನಮ್ಮ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ನಾವು ಆಯೋಜಿಸಿದ್ದು. ಈ ದಿನ ಇಡೀ ಕಾಲೇಜ್ ನಮ್ಮ ಮಾತೃಭಾಷೆ ಮೂಲಕ ಯಾವ ರೀತಿಯಾಗಿ ನಾವು ಬೆಳಿಬೋದು, ನಾಡು ನುಡಿ ಸಂಸ್ಕೃತಿ ನಮ್ಮ ಮಾತೃಭಾಷೆ ಮೂಲಕ ಯಾವ ರೀತಿಯಾಗಿ ನಾವು ಸಂಸ್ಕೃತಿಯನ್ನು ಕಲಿಬೋದು, ಆ ಮೂಲಕ ಒಳ್ಳೆಯ ಪ್ರಜೆಗಳಾಗಿ ಜೀವಿಸಲಿಕ್ಕೆ ನಮಗೆ ಬೇಕಾದಂತಹ ಎಲ್ಲ ಒಂದು ರೀತಿಯ ಸೌಲಭ್ಯ ಈ ಭಾಷೆಯ ಮೂಲಕ ನಮಗೆ ಲಭ್ಯವಾಗ್ತದೆ ಎಂಬ ಅಂಶವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದೆವು. ನಮ್ಮ ಕಾಲೇಜಿಗೆ 80 ವರ್ಷಗಳ ಒಂದು ಚರಿತ್ರೆ, 8 ದಶಕಗಳ ಒಂದು ಸುದೀರ್ಘ ಭವ್ಯ ಚರಿತ್ರೆ ಇರತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಈ ವರ್ಷ ನಮ್ಮ ಕಾಲೇಜಿಗೆ ಓಕ್ ಜೂಬಿಲಿಯಲ್ಲಿ ನಾವಿದ್ದೇವೆ. ಹೀಗಿರುವಾಗ ನಮ್ಮ ಕಾಲೇಜಿನ ವಿಶೇಷತೆ ಏನು? ಇಲ್ಲಿ ಫ್ರೆಂಚ್ ಭಾಷೆಯನ್ನು ನಾವು ಕಲಿಸ್ತೀವಿ. ಅಷ್ಟು ಮಾತ್ರವಲ್ಲ, ಕನ್ನಡ, ತಮಿಳು, ಮಲಯಾಳಂ, ಅರಬಿಕ್, ಉರ್ದು, ಸಂಸ್ಕೃತ್, ತೆಲುಗು ಇಂತಹ ಎಲ್ಲ ಭಾಷೆಗಳನ್ನು ಮೈಸೂರು ನಗರದಲ್ಲಿ ನೀಡ್ತಕ್ಕಂಥ ಏಕೈಕ ವಿದ್ಯಾಸಂಸ್ಥೆ ನಮ್ಮದು. ಬಹುಶಃ ಇಷ್ಟು ಭಾಷೆಗಳನ್ನು ಪ್ರಥಮ ಭಾಷೆಯಾಗಿ ನೀಡ್ತಕ್ಕಂತಹ ಯಾವುದೇ ಕಾಲೇಜು ನಮ್ಮ ಮೈಸೂರು ನಗರದಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬಹುಶಃ ಬೆಂಗಳೂರಲ್ಲಿರಬಹುದು, ಮೈಸೂರಿನಲ್ಲಿ ಇಲ್ಲ. ಹೀಗಿರುವಾಗ ಅಂತಹ ಒಂದು ಕೀರ್ತಿ ನಮ್ಮ ಕಾಲೇಜಿಗೆ ಸಲ್ತದೆ. ಸುಮಾರು 5,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಈ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ. PU ವಿಭಾಗ, ಪದವಿ ವಿಭಾಗ, ಸ್ನಾತಕೋತ್ತರ ವಿಭಾಗ, MBA, MCA, ಅಷ್ಟು ಮಾತ್ರವಲ್ಲ PhD ಕಾರ್ಯಕ್ರಮಗಳು ಸಹ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತದೆ. ಹೀಗಿರುವಾಗ ಈ ದಿನದ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಸಹಕರಿಸಿದಂತಹ ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರನ್ನು ನಾನು ವಂದಿಸ್ತೇನೆ. ಅಷ್ಟು ಮಾತ್ರವಲ್ಲ, ಈ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಸಹಕರಿಸಿದಂಥ ನಮ್ಮ ವಿದ್ಯಾರ್ಥಿ ಮಿತ್ರರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಅಷ್ಟು ಮಾತ್ರವಲ್ಲ, ನಮ್ಮ ಕಾಲೇಜಿನ ಮೇಲಿಟ್ಟಿರ್ತಕ್ಕಂಥ ಅಭಿಮಾನ, ಪ್ರೀತಿ ನಮ್ಮ ಪೋಷಕರು, ಅವರನ್ನು ಎಂದಿಗೂ ಮರಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲರನ್ನು ನಾನು ಆಡಳಿತ ಮಂಡಳಿ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಎಲ್ಲ ಅಧ್ಯಾಪಕ ಮಿತ್ರರ ಪರವಾಗಿ ನನ್ನ ಹೃದಯಾಂತರಗಳನ್ನು ನಮಿಸುತ್ತಾ, ನಮ್ಮ ಮಾತೃಭಾಷೆಯ ಮೂಲಕ ನಮ್ಮ ತಾಯಿಯನ್ನು ನಾವೆಷ್ಟು ಪ್ರೀತಿಸ್ತೇವೋ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ನಮ್ಮ ಮಾತೃಭಾಷೆಯನ್ನು ಪ್ರೀತಿಸುವುದರ ಮೂಲಕ ಇತರ ಭಾಷೆಗಳನ್ನು ದ್ವೇಷ ಮಾಡದೆ ಹಲವಾರು ಭಾಷೆಗಳನ್ನು ಕಲಿಯುತ್ತಾ, ಆ ಮೂಲಕ ನಾವು ಬೇರೆ ಬೇರೆ ಸಂಸ್ಕೃತಿಗೆ ಭಾಷೆಗಳನ್ನು ಕಲಿಯೋದ್ರ ಮೂಲಕ ಆ ಭಾಷೆಗಳಲ್ಲಿರ್ತಕ್ಕಂಥ ಸಂಪತ್ತನ್ನು ಕಲೀಲಿಕ್ಕೆ ಈ ದಿನ ಪ್ರೇರಣೆಯಾಗಲಿ ಅಂತ ನಾನು ಪ್ರತಿಯೊಬ್ಬರಲ್ಲಿ ಹಾರೈಸ್ತೇನೆ. ಮಾಧ್ಯಮ ಮಿತ್ರರು, ಸೆಂಟ್ ಫ್ರಮ್ನ ಕಾಲೇಜ್ ಅಂತಂದರೆ ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬಂದು ಕಲಿತಾ ಇದ್ದಾರೆ. ಸೊ ಅವ್ರದ್ದೆಲ್ಲ ಒಪಿನಿಯನ್ಸ್ ಎಲ್ಲ ಇದೆ. ಈಗ ನಮ್ಮ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಓದ್ತಾರೆ. ಅವರ ಉಪಯೋಗಕ್ಕೋಸ್ಕರ ಅರಬಿಕ್ ಭಾಷೆಯನ್ನು ನಾವು ಈ ವಿದ್ಯಾಸಂಸ್ಥೆಯಲ್ಲಿ ನೀಡ್ತೇವೆ. ಇಂಗ್ಲೀಷ್ ಕೂಡ ನಮ್ಮಲ್ಲಿ ಹಲವಾರು ಮಕ್ಕಳಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ಅಂತಹ ಮಕ್ಕಳಿಗೆ ಫ್ರೆಂಚ್ ಭಾಷೆಯನ್ನು ನಾವು ಪ್ರಥಮ ಭಾಷೆಯನ್ನಾಗಿ ನೀಡ್ತೇವೆ. ಇನ್ನು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಈ ವೆಸ್ಟ್ ಬೆಂಗಾಲಿಂದನೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಪ್ರಥಮ ಭಾಷೆ ಹಿಂದಿಯಾಗಿ ಅವರು ಅದನ್ನು ಕಲಿತಾರೆ. Dreams and service. As we launch this celebration spirit and the beauty of our diverse mother tongues, we gather here to honor a passion forecasted by our dedicated language departments and of Philo-Billiton to dramatic brilliance. From the national seminars to the high energy